ನಮಸ್ಕಾರ. ಕರ್ನಾಟಕದ ಕರಾವಳಿ ಅಂದ ತಕ್ಷಣ ನಮಗೆ ನೆನಪಾಗೋದು ಗೋಕರ್ಣ, ಮುರುಡೇಶ್ವರ ಅಲ್ವಾ? ಆದ್ರೆ ಅಲ್ಲೇ ಒಂದು ಗುಪ್ತರತ್ನ ಇದೆ. ಪ್ರಕೃತಿ, ಇತಿಹಾಸ, ಸಂಸ್ಕೃತಿ ಎಲ್ಲವನ್ನೂ ತನ್ನೊಳಗೆ ಬಚ್ಚಿಟ್ಟುಕೊಂಡಿರೋ ಉತ್ತರ ಕನ್ನಡದ ಆ ಪಟ್ಟಣವೇ ಕುಮಟ. ಬನ್ನಿ, ಈ ಅದ್ಭುತ ಸಂಗಮದ ಬಗ್ಗೆ ತಿಳಿಯೋಣ. ಕರಾವಳಿ, ಇತಿಹಾಸ, ದೈವಿಕತೆ ಇದೆಲ್ಲ ಒಂದೇ ಜಾಗದಲ್ಲಿ ಸಿಗೋಕೆ ಸಾಧ್ಯನಾ? ಒಂದು ಕಡೆ ಸುಂದರವಾದ ಬೀಚ್, ಇನ್ನೊಂದು ಕಡೆ ನಿಗೂಢವಾದ ಕಲ್ಲುಗಳು, ಮತ್ತೊಂದು ಕಡೆ ಇತಿಹಾಸದ ಕತೆ ಹೇಳೋ ಕೋಟೆ. ಕುಮಟಾದಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಅಂತ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಕುಮ್ಮಟಾದ ಪಯಣವನ್ನ ಅದರ ಪ್ರಕೃತಿಯ ಅಚ್ಚರಿಗಳಿಂದಲೇ ಶುರು ಮಾಡೋಣ. ಇಲ್ಲಿ ಭೂಮಿಯೇ ಎರಡು ಬೇರೆ ಬೇರೆ ಕಥೆಗಳನ್ನ ಹೇಳುತ್ತೆ. ಒಂದು ಯಾಣದ ನಿಗೂಢ ಶಿಲೆಗಳ ಕಥೆಯಾದರೆ ಇನ್ನೊಂದು ಕಡಲ ತೀರಗಳ ಶಾಂತ ಕಥೆ. ನೋಡಿ, ಇದೇ ಕುಮಟಾದ ಪ್ರಕೃತಿಯ ಎರಡೂ ಮುಖಗಳು. ಒಂದು ಕಡೆ ದಟ್ಟ ಕಾಡಿನ ಮಧ್ಯೆ ಆಕಾಶಕ್ಕೆ ಚಾಚಿದ ಹಾಗೆ ನಿಂತಿರೋ ಯಾಣದ ಬೃಹತ್ ಕಪ್ಪು ಸುಣ್ಣದ ಕಲ್ಲುಗಳು, ಇನ್ನೊಂದು ಕಡೆ ತೆಂಗಿನ ಮರಗಳ ನೆರಳಲ್ಲಿ ಹಾಯಾಗಿ ಮಲಗಿರೋ ಪ್ರಶಾಂತವಾದ ಬೀಚ್ಗಳು. ಒಂದೇ ಜಾಗ, ಆದ್ರೆ ಅನುಭವ ಮಾತ್ರ ಎರಡು ಬೇರೆ ಬೇರೆ ಪ್ರಪಂಚದ್ದು. ಯಾಣ ಅಂತ ಹೇಳಿದ ತಕ್ಷಣ ಎಲ್ರಿಗೂ ನೆನಪಾಗೋದೇ ಈ ಎರಡು ಶಿಖರಗಳು. ದೊಡ್ಡದಾಗಿ ಮೊನಚಾಗಿ ಕಾಣೋ ಶಿಖರಕ್ಕೆ ಭೈರವೇಶ್ವರ ಶಿಖರ ಅಂತಾರೆ, ಹಾಗೆ ಚಿಕ್ಕದಕ್ಕೆ ಮೋಹಿನಿ ಶಿಖರ ಅಂತ ಹೆಸರು. ಇವು ಬರೀ ಕಲ್ಲುಗಳಲ್ಲ ಗೊತ್ತಾ, ಸ್ಥಳೀಯ ದಂತಕಥೆಗಳ ಒಂದು ಭಾಗವೇ ಆಗಿವೆ. ಸರಿ, ಯಾಣದ ಗಾಂಭೀರ್ಯದಿಂದ ಈಗ ಕರಾವಳಿಯ ಪ್ರಶಾಂತತೆಗೆ ಬರೋಣ. ಕುಮಟಾ ಬೀಚ್, ಬಾಡಾ ಬೀಚ್, ಧಾರೇಶ್ವರ ಬೀಚ್, ಅಬ್ಬಾ, ಈ ಬೀಚ್ಗಳು ಅಂದ್ರೆ ಬರೀ ಮರಳು ನೀರು ಅಷ್ಟೇ ಅಲ್ಲ, ಗದ್ದಲದಿಂದ ದೂರ ಹಳ್ಳಿಯ ಸರಳ ಜೀವನ ಶೈಲಿಗೆ ಕನ್ನಡಿ ಹಿಡಿಯೋ ತಾಣಗಳು ಇವು. ಪ್ರಕೃತಿ ಸೌಂದರ್ಯವನ್ನ ನೋಡಿದಾಯ್ತು, ಈಗ ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕೋಣ. ಕುಮಟ ಅಂದ್ರೆ ಬರೀ ನೈಸರ್ಗಿಕ ಸೌಂದರ್ಯ ಮಾತ್ರ ಅಲ್ಲ, ಅದಕ್ಕೊಂದು ಶ್ರೀಮಂತ ಇತಿಹಾಸ ಕೂಡ ಇದೆ. ಅದಕ್ಕೆ ಸಾಕ್ಷಿ ಈ ಮಿರ್ಜಾನ್ ಕೋಟೆ. ಸುಮಾರು 16-17ನೇ ಶತಮಾನದಲ್ಲಿ ಕಟ್ಟಿದ ಈ ಕೋಟೆ ಬರೀ ಒಂದು ರಕ್ಷಣೆಗಾಗಿ ಇದ್ದ ರಚನೆ ಆಗಿರಲಿಲ್ಲ. ಬ್ರಿಟಿಷರ ಕಾಲಕ್ಕಂತೂ ಇದು ಒಂದು ದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತು. ಫೇಮಸ್ ಆಗಿದ್ದ ಕುಮಟಾ ಹತ್ತಿ ಮತ್ತೆ ಶ್ರೀಗಂಧದ ಕೆತ್ತನೆಗಳೆಲ್ಲ ಇಲ್ಲಿಂದಲೇ ಜಗತ್ತಿನ ಬೇರೆ ಬೇರೆ ಕಡೆಗೆ ಹೋಗ್ತಿದ್ದಿದ್ದು. ಇದೇ ಕುಮಟಾವನ್ನ ಇತಿಹಾಸದ ನಕ್ಷೆಯಲ್ಲಿ ಅಚ್ಚಳಿಯದೆ ಉಳಿಸಿದ್ದು. ಮಿರ್ಜಾನ್ ಕೋಟೆ ಇಷ್ಟು ಸುಂದರವಾಗಿ ಕಾಣೋಕೆ ಇನ್ನೊಂದು ಕಾರಣ ಅದು ಇರೋ ಜಾಗ. ನಿಧಾನವಾಗಿ ಹರಿಯೋ ಅಗನಾಶಿನಿ ನದಿಯ ದಡದಲ್ಲಿ ಗಂಭೀರವಾಗಿ ನಿಂತಿದೆ. ಇಲ್ಲಿರೋ ಪ್ರತಿಯೊಂದು ಕಲ್ಲು ಕೂಡ ಆ ಕಾಲದ ವಾಸ್ತುಶಿಲ್ಪದ ಭವ್ಯತೆಯನ್ನ ಸಾರಿ ಹೇಳುತ್ತೆ. ಇದು ಕೋಟೆ ಅಲ್ಲ, ಬದಲಿಗೆ ಕಾಲವನ್ನೇ ತನ್ನಲ್ಲಿ ಹಿಡಿದಿಟ್ಕೊಂಡ ಒಂದು ಜೀವಂತ ಇತಿಹಾಸ. ಕೋಟೆಯ ಗತವೈಭವವನ್ನ ನೋಡಿದ್ವಿ. ಈಗ ಬನ್ನಿ, ಕುಮಟಾ ಪಟ್ಟಣದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹೃದಯದೊಳಗೆ ಇಣುಕಿ ನೋಡೋಣ. ಇಲ್ಲಿನ ಸಂಸ್ಕೃತಿ, ಪರಂಪರೆ ಎಲ್ಲವೂ ಅದರ ದೇವಸ್ಥಾನಗಳಲ್ಲಿ, ಕಲೆಗಳಲ್ಲಿ ಜೀವಂತವಾಗಿದೆ. ಕುಮಟಾದ ಅಸಲಿ ಆತ್ಮವನ್ನ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ಅದರ ಹಳೆಯ ಹೆಸರನ್ನ ತಿಳ್ಕೋಬೇಕು. ಕುಂಭಾಪುರ. ಯಾಕೆ ಈ ಹೆಸರು ಬಂತು ಅಂದ್ರೆ ಪಟ್ಟಣದ ಹೃದಯಭಾಗದಲ್ಲಿರುವ ಕುಂಭೇಶ್ವರ ದೇವಸ್ಥಾನದಿಂದ. ಅಂದ್ರೆ ನೋಡಿ, ಈ ಊರಿನ ಅಸ್ಮಿತೆಯೇ ಅದರ ಆಧ್ಯಾತ್ಮಿಕ ನಂಬಿಕೆಯ ಜೊತೆ ಎಷ್ಟು ಗಾಢವಾಗಿ ಬೆಸೆದುಕೊಂಡಿದೆ ಅಂತ. ಆ ಕುಂಭೇಶ್ವರ ದೇವಸ್ಥಾನದ ಜೊತೆಗೆ ಶ್ರೀ ಶಾಂತಿಕಾ ಪರಮೇಶ್ವರಿ ಮತ್ತು ಶ್ರೀ ಮಹಾಲಾಸ ನಾರಾಯಣಿ ದೇವಸ್ಥಾನಗಳು ಕೂಡ ಇಲ್ಲಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳು. ಈ ಎಲ್ಲ ದೇವಸ್ಥಾನಗಳೇ ಕುಮಟಾದ ಆಧ್ಯಾತ್ಮಿಕ ಪರಂಪರೆಯನ್ನ ಇವತ್ತಿಗೂ ಜೀವಂತವಾಗಿಟ್ಟಿರೋದು. ದೈವಿಕತೆ ಆಯಿತು. ಈಗ ಕಲೆಯ ವಿಚಾರಕ್ಕೆ ಬರೋಣ. ಕುಮಟಾದಲ್ಲಿ ಕಲೆ ಕೂಡ ಜೀವಂತವಾಗಿದೆ. ಅದರಲ್ಲೂ ಇಲ್ಲಿನ ಪ್ರಸಿದ್ಧ ಜಾನಪದ ಕಲೆ ಯಕ್ಷಗಾನವನ್ನಂತೂ ಮರೆಯೋ ಹಾಗೆ ಇಲ್ಲ. ಪುರಾಣದ ಕಥೆಗಳನ್ನು ಸಂಗೀತ, ನೃತ್ಯ, ಆ ವರ್ಣರಂಜಿತ ವೇಷಭೂಷಣಗಳ ಮೂಲಕ ಕಣ್ಣಿಗೆ ಕಟ್ಟುವ ಹಾಗೆ ಹೇಳೋ ಈ ಕಲೆ ಇದೆಯಲ್ಲ, ಇದು ಕುಮಟಾದ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಹಿಡಿದ ಕನ್ನಡಿ ಇದ್ದ ಹಾಗೆ. ಸರಿ, ಇಷ್ಟೊತ್ತು ನಾವು ಪ್ರಕೃತಿ, ಇತಿಹಾಸ, ಸಂಸ್ಕೃತಿ ಅಂತ ಬೇರೆ ಬೇರೆಯಾಗಿ ನೋಡಿದ್ವಿ ಅಲ್ವಾ? ಈಗ ಈ ಮೂರೂ ಎಳೆಗಳು ಕುಮಟಾದಲ್ಲಿ ಹೇಗೆ ಒಂದಕ್ಕೊಂದು ಸೇರ್ಕೊಂಡಿವೆ ಅಂತ ಒಟ್ಟಾರೆಯಾಗಿ ಒಂದು ನೋಟ ಹರಿಸೋಣ. ನೋಡಿ, ಇದೇ ಕುಮಟಾದ ಸಂಪೂರ್ಣ ಚಿತ್ರಣ. ಯಾಣದ ಕಲ್ಲುಗಳ ನಿಗೂಢತೆ, ಮಿರ್ಜಾನ್ ಕೋಟೆಯ ಇತಿಹಾಸ, ಕುಂಬೇಶ್ವರ ದೇವಸ್ಥಾನದ ಆಧ್ಯಾತ್ಮ, ಹೀಗೆ ಪ್ರಕೃತಿ, ಇತಿಹಾಸ, ಸಂಸ್ಕೃತಿ ಎಲ್ಲವೂ ಸೇರಿ ಕುಮಟಾ ಒಂದು ಪರಿಪೂರ್ಣ ಅನುಭವವನ್ನ ಕಟ್ಟಿಕೊಡುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ಕುಮಟಾಗ್ ಹೋಗೋದು ಹೇಗೆ ಅನ್ನೋ ಪ್ರಶ್ನೆ ಬರ್ಬೋದು. ತಲುಪೋದು ಕೂಡ ತುಂಬಾನೇ ಸುಲಭ. ಬೆಂಗಳೂರಿನಿಂದ ಸುಮಾರು 475 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಪ್ರಸಿದ್ಧ ಪ್ರವಾಸಿ ತಾಣ ಗೋಕರ್ಣದಿಂದಂತೂ ಕೇವಲ 30 ಕಿಲೋಮೀಟರಷ್ಟೇ. ಹಾಗಾದ್ರೆ ಯೋಚನೆ ಮಾಡಿ, ಪ್ರಕೃತಿ, ಇತಿಹಾಸ, ಸಂಸ್ಕೃತಿ ಈ ಮೂರೂ ಶಕ್ತಿಗಳು ಒಂದೇ ಕಡೆ ಸೇರಿದಾಗ ಆ ಜಾಗ ಹೇಗಿರ್ಬೋದು? ಆ ಪ್ರಶ್ನೆಗೆ ಕುಮಟಾ ಒಂದು ಅದ್ಭುತವಾದ ಉತ್ತರ.
ಪ್ರಕೃತಿಯ ನಿಗೂಢತೆ, ಇತಿಹಾಸದ ಗಾಂಭೀರ್ಯ, ಸಂಸ್ಕೃತಿಯ ಶ್ರೀಮಂತಿಕೆ, ಈ ಮೂರೂ ಒಂದೇ ಅನುಭವದಲ್ಲಿ ಸಿಗುತ್ತೆ ಅಂದ್ರೆ ಆ ಅನುಭವ ಹೇಗಿರಬೇಕೋಲೋ? ಕರ್ನಾಟಕದ ಕರಾವಳಿಯ ಈ ಗುಪ್ತರತ್ನ ಕುಮ್ಮಟ ಆ ಪ್ರಶ್ನೆಗೆ ಉತ್ತರವನ್ನ ತನ್ನಲ್ಲೇ ಬಚ್ಚಿಟ್ಕೊಂಡು ಕಾಯ್ತಾ ಇದೆ.